ಬಳ್ಳಾರಿ ನಗರದ ಡಿಎಆರ್ ಮೈದಾನದಲ್ಲಿ ಇಂದು ಪೊಲೀಸ್ ಇಲಾಖೆಯಿಂದ ಎಂಒಬಿ ರೌಡಿಗಳ ಪರೇಡ್ ನಡೆಯಿತು. ಬ್ರೂಸ್ಪೇಟೆ, ಗಾಂಧಿನಗರ, ಕೌಲ್ ಬಜಾರ್ ಮತ್ತು ಎಪಿಎಂಸಿ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 170 ರೌಡಿ ಆಸಾಮಿಗಳು ಪರೇಡ್ಗೆ ಹಾಜರಾಗಿದ್ರು. ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮನ್ ಮನ್ನಿಕೇರ್ ಅವರು ಖುದ್ದು ಹಾಜರಾಗಿದ್ದು ಎಲ್ಲಾ ರೌಡಿಗಳ ಚಟುವಟಿಕೆ, ಜೀವನ ನಿರ್ವಹಣೆ ಮತ್ತು ಹಾಲಿ ವಿಳಾಸದ ಮಾಹಿತಿ ಸಂಗ್ರಹಿಸಿದ್ರು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗದಂತೆ ಖಡಕ್ ಎಚ್ಚರಿಕೆ ನೀಡಿದ ಎಸ್ಪಿ ಉತ್ತಮ ನಾಗರಿಕರಾಗಿ ಜೀವನ ನಡೆಸಿ ಎಂದು ಸೂಚಿಸಿದರು. ಮತ್ತೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು. ಬಳ್ಳಾರಿ ನಗರದ ಪೊಲೀಸ್ ಉಪವಿಭಾಗದ ನೇತೃತ್ವದಲ್ಲಿ ಈ ಪರೇಡ್ ಆಯೋಜಿಸಲಾಗಿತ್ತು. ಅವಾಗ ಏನ್ ಮಾಡಿದ್ರು? ಕುರಿ ಕಳ್ಸಲು 2014 ಆಂಧ್ರದಲ್ಲಿ ಟ್ರಾನ್ಸ್ಫರ್ ಆಗಿ ಅವಾಗ ಇನ್ನು ಒಂದು ಕೇಸ್ ಇಲ್ಲ. ಏನಾಗಿತ್ತು ಅವಾಗ? ಕೇಸ್ ಎಲ್ಲ ಕ್ಲಿಯರ್. ಮುಂದಿನಪ್ಪ ಏನ್ ಕಳ್ಸ ಎಲ್ಲಿ ವಾಸ ಇರೋದು? ಏನ್ ಮಾಡ್ತಿರೋದು ಈಗ ಕೆಲಸ? ಬಿಲ್ಡಿಂಗ್ ಕೆಲಸ ಮಾಡ್ತಾರೆ. ಎಲ್ಲಿದೆ? ಬಳ್ಳಾರಿ ಜಿಲ್ಲೆಯಾದ್ಯಂತ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಂಒಬಿಗಳೇನಿರ್ತಾರೆ, ಎಂಒಬಿ ಕಾರ್ಡ್ ಯಾರ ಮೇಲೆ ತೆಗೆದಿರ್ತೇವೆ, ಹಳೆ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇರುವಂತಹ ಅಕ್ಯೂಸ್ಡ್ಗಳು ಅವ್ರದ್ದೊಂದು ಪರೇಡ್ ಮಾಡುವಂಥದ್ದು ಒಂದು ಡ್ರೈವ್ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಾರದಲ್ಲಿ 3 ಸಬ್ ಡಿವಿಷನ್ಸ್ ಅಲ್ಲಿ, ಬಳ್ಳಾರಿ, ತೋರಣಗಲ್ಲು ಮತ್ತೆ ಸಿರುಗುಪ್ಪ 3 ಸಬ್ ಡಿವಿಷನ್ ಹಂತದಲ್ಲಿ ಎಂಒಬಿ ಪರೇಡ್ ಮಾಡ್ತಾ ಇರೋದಂತಿದೆ. ಜಿಲ್ಲೆಯಲ್ಲಿ ಸುಮಾರು ಪ್ರಾಪರ್ಟಿ ಆಫೆನ್ಸಸ್ ನಮಗೆ ರಿಪೋರ್ಟ್ ಆಗ್ತಾನೆ ಇದೆ. ಬೈಕ್ ಇರ್ಬೋದು ಅಥವಾ HBT ಅಂದರೆ ಮನೆ ಕಳ್ಳತನ ಇರ್ಬೋದು, ಸಾಧಾರಣ ಕಳ್ಳತನ ಇರ್ಬೋದು ಆಗ್ತಾ ಇರೋದ್ರಿಂದ ಎಲ್ಲರನ್ನೂ ನಾವು ಎಂಒಬಿಗಳನ್ನ ಕರೆದು ಮತ್ತೆ ಅವರ ಎಮೊ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರಿಗೊಂದು ಫರ್ಮ್ ಆಗಿ ವಾರ್ನ್ ಮಾಡುವಂಥದ್ದು ಇರ್ಬೋದು, ಅವರ ಎಲ್ಲ ಅಟ್ರಿಬ್ಯೂಟ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ಅವರ ಡಿಜಿಟಲ್ ಫಿಂಗರ್ ಪ್ರಿಂಟ್ಸ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು, ಅವ್ರ ID ಕಾರ್ಡ್ ಇರ್ಬೋದು, ಎಲ್ಲನೂ ಮತ್ತೆ ನಾವು ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿಕೊಂಡು ಅವ್ರ ಮೇಲೆ ಮತ್ತೆ ಸ್ಟ್ರಾಂಗ್ ಆಗಿ ನಿಗಾ ಇಡೋದ್ರ ಬಗ್ಗೆ ಈ ಒಂದು ಪರೇಡ್ ಮಾಡ್ತಾ ಇರುವಂಥದ್ದಿದೆ. ಇದೇ ನಿಟ್ಟಿನಲ್ಲಿ ನಾವೇನು ಪ್ರಾಪರ್ಟಿ ಅಫೆನ್ಸಸ್ಸನ್ನು ನಾವು ಕಡಿಮೆ ಮಾಡೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಭಾಗವಾಗಿ CCTV ಇನ್ಸ್ಟಾಲೇಷನ್ಸ್ ಏನಿದೆ ಅದ್ರ ಬಗ್ಗೆ ಕೂಡ ಗಮನ ಕೊಡ್ತಾ ಇರುವಂಥದ್ದು. ಸಿಟಿ ಕಾರ್ಪೊರೇಷನ್ ಕಡೆಯಿಂದ ನಮಗೆ ಸುಮಾರು 118ರಷ್ಟು CCTVಗಳನ್ನ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ನಾವು ಈಗಾಗಲೇ ಪ್ರಪೋಸ್ ಮಾಡಿದ್ದು, ಅದು ಟೆಂಡರ್ ಹಂತದಲ್ಲಿದೆ. ಸೊ ಅದು ಪ್ರಾಮಿನೆಂಟ್ ಪ್ಲೇಸಸ್ಸಲ್ಲಿ ಸಿಟಿಯಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು. ಅದು ಆದರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಅಥವಾ ಡೇಟಾ ಅವೈಲೇಬಲ್ ಆಗುತ್ತೆ. ಯಾವುದೇ ಅಫೆನ್ಸ್ ಒಂದು ವೇಳೆ ರಿಪೋರ್ಟ್ ಆದರೂ ಕೂಡ ನಮಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇನ್ನೂ ಹೆಚ್ಚು ಸಹಕಾರಿಯಾಗುವಂಥದ್ದು. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸ್ಮಾರ್ಟ್ ಸಿಟಿ ಪ್ರಕ್ರಿಯೆಯಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟನ್ನು ಗುರುತಿಸಿದ್ದಾರೆ. ಅಲಾಂಗ್ ವಿತ್ 7 ಅದರ್ ಡಿಸ್ಟ್ರಿಕ್ಟ್ಸ್ ಸ್ಟೇಟಲ್ಲಿ. ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಒಂದು CCTV ಇನ್ಸ್ಟಾಲೇಷನ್ಗೆ ಮತ್ತು ಡ್ರೋನ್ಸ್ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ನಮಗೆ ಸಿಟಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ CCTVಗಳನ್ನ ಪ್ರಾಮಿನೆಂಟ್ ಪ್ಲೇಸಸ್ಸು ಅಥವಾ ಪ್ರಾಮಿನೆಂಟ್ ರೋಡ್ಗಳಲ್ಲಿ, ಜಂಕ್ಷನ್ಸಲ್ಲಿ ಮತ್ತು ಜಿಲ್ಲೆಯ ಎಂಟ್ರಿ ಎಕ್ಸಿಟ್ ಪ್ಲೇಸಸ್ಸಲ್ಲಿ, ಜಿಲ್ಲೆ ಎಂಟ್ರಿ ಎಕ್ಸಿಟ್ ಆಗುವಂಥ ಬಾರ್ಡರಿಂಗ್ ಪ್ಲೇಸಸ್ಸಲ್ಲಿ ನಾವು CCTV ಇನ್ಸ್ಟಾಲ್ ಮಾಡುವಂಥದ್ದು ಆಯೋಜನೆ ಇದೆ. ಇದರಲ್ಲಿ ಕೆಲವು CCTVಗಳು AI ಬೇಸ್ಡ್ ಇರುವಂಥದ್ದು, ನಂಬರ್ ಪ್ಲೇಟನ್ನು ರಿಕಗ್ನೈಸ್ ಮಾಡುವಂಥದ್ದು ಇರ್ಬೋದು ಅಥವಾ ವ್ಯಕ್ತಿಯನ್ನು ರಿಕಗ್ನೈಸ್ ಮಾಡುವಂಥದ್ದು ಇರ್ಬೋದು, ಮತ್ತು ಕೆಲವು ಟ್ರಾಫಿಕ್ ವೈಲೇಷನ್ಸನ್ನು ಕೂಡ ಐಡೆಂಟಿಫೈ ಮಾಡುವಂತಹ ಸಾಫ್ಟ್ವೇರ್ ಇರುವಂತಹ ಕ್ಯಾಮ್ರಾಗಳನ್ನ ನಾವು ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಈಗಾಗಲೇ ಪ್ರೊಕ್ಯೂರ್ಮೆಂಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಆದಷ್ಟು ಬೇಗ ಪ್ರೊಕ್ಯೂರ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೇವೆ. ಕಳೆದ ವರ್ಷ ಮೇಡಮ್ 2-3 ಕಡೆ ATM ಥೆಫ್ಟ್ ಆಗಿತ್ತು, ಕಳ್ತನ ಮಾಡಿ ಅಲ್ಲಿ ATMಗಳಲ್ಲೂ ಕೂಡ CC ಕ್ಯಾಮೆರಾಗಳು ಸರಿಯಾಗಿ ವರ್ಕ್ ಮಾಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.